ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯ ಸಮಿತಿ ವತಿಯಿಂದ ಜಿಲ್ಲಾ ಉದ್ಯೋಗ ವಿನಿಮಯ ಇಲಾಖೆಯ ಸಹಯೋಗದಲ್ಲಿ ಬಸವನ ಬಾಗೇವಾಡಿ ಪಟ್ಟಣದ ಬಿಎಲ್ಡಿಇ ಕಾಲೇಜಿನಲ್ಲಿ ಯುವ ನಿಧಿ ಗ್ಯಾರಂಟಿ ಯೋಜನೆಯ ಮಾಹಿತಿ ವಿನಿಮಯ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಬಸವನ ಬಾಗೇವಾಡಿಯ ಕಾಂಗ್ರೆಸ್ ಮುಖಂಡರಾದ ಈರಣ್ಣ ಪಟ್ಟಣ ಶೆಟ್ಟಿ ಅವರು ಮಾತನಾಡಿದರು. ಪಂಚ ಗ್ಯಾರಂಟಿಯಿಂದ ಮಹಿಳೆಯರಿಗೆ, ಬಡ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗಲಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಸುರೇಶ್ ಹರಿವಾಳ, ಶೇಖರ ಗೊಳಸಂಗಿ, ಶಂಕರಗೌಡ ಬಿರಾದಾರ್, ಸಂಗಮೇಶ್ ಓಲೇಕಾರ್ ಹಾಗೂ ಬಸವನ ಬಾಗೇವಾಡಿ ತಾಲೂಕಿನ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಮೆಹಬೂಬ ನಾಯ್ಕೋಡಿ, ವಿದ್ಯಾರ್ಥಿನಿಯರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವರದಿ ಬಂದೆ ನವಾಜ್ ಕೋಳ್ಯಾಳ್. ಅದರ ಪ್ರಗತಿಗಳನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಹಾಗೂ ಈಗ ನಮ್ಮ ಗ್ಯಾರಂಟಿ ಅಧ್ಯಕ್ಷಗಳನ್ನು ನಮ್ಮ ತಾಲೂಕಿನಲ್ಲಿ 700 ಮಾತ್ರ ವಿದ್ಯಾರ್ಥಿಗಳು ಈ ಗೌರವವನ್ನು ಪಡಿತಾ ಇದ್ದಾರೆ. ಪ್ರಗತಿ ಪರಿಶೀಲನಾ ಸಭೆಯನ್ನು ಮೊದಲನೇ ಸಭೆಯನ್ನು ಕರೆದಾಗ ಎಲ್ಲ ಒಂದು ಅಧಿಕಾರಿಗಳು ತಮ್ಮ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ನೀಡಿದಾಗ ಈ ಯೋಜನೆ ಕೂಡ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ. ಯಾಕಂದರೆ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರಾಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರುವಂಥ DK ಶಿವಕುಮಾರ್ ಸಾಹೇಬರು ಒಂದು ಸರ್ಕಾರದ ಘೋಷಣೆ ಆಗಿತ್ತು. ಏನಂದರೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲ. ಆ ಯೋಜನೆ ಮುಖಾಂತರ ಯಾವ ವಿದ್ಯಾರ್ಥಿ ಇಲ್ಲಿವರೆಗೂ ಅನೇಕ ಭಾಷಣಕಾರ ತಮ್ಮ ಮುಂದೆ 700 ರೂಪಾಯಿ ಸಹಾಯಧನವನ್ನು ನೀಡುವುದರ ಮುಖಾಂತರ ಅಂದರೆ ಆ ಹಣವನ್ನು ತೆಗೆದುಕೊಂಡು ಅವ್ರಿಗೆ ಎಷ್ಟು ಅನುಕೂಲ ಆಗ್ತೈತೆ ಅನ್ನೋದು ಆಗಲೇ ನಾವು ಒಂದು ಶಾರ್ಟ್ ವಿಡಿಯೋ ಕ್ಲಿಪ್ಸ್ನಲ್ಲಿ ನೋಡಿದೆವು. ಒಬ್ಬ ತಾಯಿ ಇದ್ಲು, ಆ ತಾಯಿಗೆ ಔಷಧಿ ಕೊಂಡ್ಕೊಳ್ಳಲು ಕೂಡ ದುಡ್ಡು ಇದ್ದಿದ್ದಲ್ಲ. ಆ ವಿದ್ಯಾರ್ಥಿ ತನಗೆ ಬಂದಂಥ ಯುವ ನಿಧಿಯ ಯೋಜನೆಯಿಂದ ಬಂದಂಥ ಹಣವನ್ನು ಆ ತಾಯಿಯ ಔಷಧಿಗೆ ಕೊಟ್ಟಂಥದ್ದು ನಾವು ಕೂಡ ನೋಡಿದ್ದೇವೆ. ಆದರೆ ಸರ್ಕಾರ ಯಾವಾಗಲೂ ಕೂಡ ನಮ್ಮ ಜನಪರವಾದಂಥ ಕಾರ್ಯಗಳನ್ನು ಮಾಡ್ತಾ ಬಂದಿರ್ತದೆ. ಅದರ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಗೊತ್ತಿದೆ, ಉಚಿತವಾದಂಥ ಬಸ್ ಪಾಸ್ ಆಗಿರ್ಬೋದು ಹಾಗೂ ವಿದ್ಯಾರ್ಥಿ ವೇತನಗಳಾಗಿರ್ಬೋದು, ಅನೇಕ ಯೋಜನೆಗಳನ್ನು ಯಾಕೆ ಕೊಡ್ತಾ ಇದೆ ಅಂತಂದರೆ ನಮ್ಮ ದೇಶದಲ್ಲಿ ಸಾಕ್ಷರತೆ ಹೆಚ್ಚಾಗಬೇಕು, ಯುವಕರು ಜಾಗೃತ ಆಗಬೇಕು, ಈ ದೇಶವನ್ನು ಸಮೃದ್ಧವಾಗಿ ಕಟ್ಟಬೇಕೆಂಬ ವಿಚಾರದೊಂದಿಗೆ ಈ ಯೋಜನೆಯನ್ನು ಮಾಡಲಾಗಿದೆ.